ಇನ್ನು ಸೆಂಟ್ರಲ್ ಜೈಲಲ್ಲಿ ಹೇಗಿದ್ದಾರೆ ಕಾಟೇರ? ಪುಸ್ತಕಗಳನ್ನು ಓದ್ಕೊಂಡು ಕೂಲಾಗಿದ್ದಾರಂತೆ. ಫ್ಯಾನ್ಸ್ ಆರಾಮಾಗಿದ್ದರೆ ಅವರು ಆರಾಮವಾಗಿರ್ತಾರೆ ಅಂತೇಳಿ ದರ್ಶನ್ ಭೇಟಿಯಾಗಿರುವ ಬಳಿಕ ಸಾಧು ಕೋಕಿಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಧು ಕೋಕಿಲ ಒಂದು 20 ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಅವ್ರ ಜೊತೆ, ಮತ್ತು ಅನಾಥರ ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಮೊನ್ನೆ ಬಂದಿದ್ರು, ಭೇಟಿಯಾಗೋದಕ್ಕೆ ಆಗಲಿಲ್ಲ. ಇವತ್ತು ಭೇಟಿಯಾಗಿದ್ದಾರೆ. ಸಾಧು ಕೋಕಿಲ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಆಗಿರಲಿಲ್ಲ, ಯಾಕೆಂದರೆ ಎಲ್ಲರೂ ಸುಮಾರು ಒಂದು ನಮ್ಮ ಸ್ನೇಹಿತರು ತುಂಬ ಹತ್ರದವರು ಅವಳ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ಆ ವಿಷಯ ತಿಳ್ಕೊಂಡು ವಾಪಸ್ ಹೊರಟುಬಿಟ್ಟೆ. ಬೇಡ, ಯಾಕೆಂದರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸ್ ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ. ನಮಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನನ್ನ ಜೊತೆಯಲ್ಲಿ ಇರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು, ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನು ಸೆಂಟ್ರಲ್ ಜೈಲಲ್ಲಿ ಹೇಗಿದ್ದಾರೆ ಕಾಟೇರ? ಪುಸ್ತಕಗಳನ್ನು ಓದ್ಕೊಂಡು ಕೂಲಾಗಿದ್ದಾರಂತೆ. ಫ್ಯಾನ್ಸ್ ಆರಾಮಾಗಿದ್ದರೆ ಅವರು ಆರಾಮವಾಗಿರ್ತಾರೆ ಅಂತೇಳಿ ದರ್ಶನ್ ಭೇಟಿಯಾಗಿರುವ ಬಳಿಕ ಸಾಧು ಕೋಕಿಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಧು ಕೋಕಿಲ ಒಂದು 20 ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಅವ್ರ ಜೊತೆ, ಮತ್ತು ಅನಾಥರ ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಮೊನ್ನೆ ಬಂದಿದ್ರು, ಭೇಟಿಯಾಗೋದಕ್ಕೆ ಆಗಲಿಲ್ಲ. ಇವತ್ತು ಭೇಟಿಯಾಗಿದ್ದಾರೆ. ಸಾಧು ಕೋಕಿಲ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಆಗಿರಲಿಲ್ಲ, ಯಾಕೆಂದರೆ ಎಲ್ಲರೂ ಸುಮಾರು ಒಂದು ನಮ್ಮ ಸ್ನೇಹಿತರು ತುಂಬ ಹತ್ರದವರು ಅವಳ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ಆ ವಿಷಯ ತಿಳ್ಕೊಂಡು ವಾಪಸ್ ಹೊರಟುಬಿಟ್ಟೆ. ಬೇಡ, ಯಾಕೆಂದರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸ್ ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ. ನಮಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನನ್ನ ಜೊತೆಯಲ್ಲಿ ಇರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು, ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನು ಸೆಂಟ್ರಲ್ ಜೈಲಲ್ಲಿ ಹೇಗಿದ್ದಾರೆ ಕಾಟೇರ? ಪುಸ್ತಕಗಳನ್ನು ಓದ್ಕೊಂಡು ಕೂಲಾಗಿದ್ದಾರಂತೆ. ಫ್ಯಾನ್ಸ್ ಆರಾಮಾಗಿದ್ದರೆ ಅವರು ಆರಾಮವಾಗಿರ್ತಾರೆ ಅಂತೇಳಿ ದರ್ಶನ್ ಭೇಟಿಯಾಗಿರುವ ಬಳಿಕ ಸಾಧು ಕೋಕಿಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಧು ಕೋಕಿಲ ಒಂದು 20 ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಅವ್ರ ಜೊತೆ, ಮತ್ತು ಅನಾಥರ ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಮೊನ್ನೆ ಬಂದಿದ್ರು, ಭೇಟಿಯಾಗೋದಕ್ಕೆ ಆಗಲಿಲ್ಲ. ಇವತ್ತು ಭೇಟಿಯಾಗಿದ್ದಾರೆ. ಸಾಧು ಕೋಕಿಲ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಆಗಿರಲಿಲ್ಲ, ಯಾಕೆಂದರೆ ಎಲ್ಲರೂ ಸುಮಾರು ಒಂದು ನಮ್ಮ ಸ್ನೇಹಿತರು ತುಂಬ ಹತ್ರದವರು ಅವಳ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ಆ ವಿಷಯ ತಿಳ್ಕೊಂಡು ವಾಪಸ್ ಹೊರಟುಬಿಟ್ಟೆ. ಬೇಡ, ಯಾಕೆಂದರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸ್ ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ. ನಮಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನನ್ನ ಜೊತೆಯಲ್ಲಿ ಇರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು, ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನು ಸೆಂಟ್ರಲ್ ಜೈಲಲ್ಲಿ ಹೇಗಿದ್ದಾರೆ ಕಾಟೇರ? ಪುಸ್ತಕಗಳನ್ನು ಓದ್ಕೊಂಡು ಕೂಲಾಗಿದ್ದಾರಂತೆ. ಫ್ಯಾನ್ಸ್ ಆರಾಮಾಗಿದ್ದರೆ ಅವರು ಆರಾಮವಾಗಿರ್ತಾರೆ ಅಂತೇಳಿ ದರ್ಶನ್ ಭೇಟಿಯಾಗಿರುವ ಬಳಿಕ ಸಾಧು ಕೋಕಿಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಧು ಕೋಕಿಲ ಒಂದು 20 ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಅವ್ರ ಜೊತೆ, ಮತ್ತು ಅನಾಥರ ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಮೊನ್ನೆ ಬಂದಿದ್ರು, ಭೇಟಿಯಾಗೋದಕ್ಕೆ ಆಗಲಿಲ್ಲ. ಇವತ್ತು ಭೇಟಿಯಾಗಿದ್ದಾರೆ. ಸಾಧು ಕೋಕಿಲ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಆಗಿರಲಿಲ್ಲ, ಯಾಕೆಂದರೆ ಎಲ್ಲರೂ ಸುಮಾರು ಒಂದು ನಮ್ಮ ಸ್ನೇಹಿತರು ತುಂಬ ಹತ್ರದವರು ಅವಳ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ಆ ವಿಷಯ ತಿಳ್ಕೊಂಡು ವಾಪಸ್ ಹೊರಟುಬಿಟ್ಟೆ. ಬೇಡ, ಯಾಕೆಂದರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸ್ ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ. ನಮಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನನ್ನ ಜೊತೆಯಲ್ಲಿ ಇರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು, ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನು ಸೆಂಟ್ರಲ್ ಜೈಲಲ್ಲಿ ಹೇಗಿದ್ದಾರೆ ಕಾಟೇರ? ಪುಸ್ತಕಗಳನ್ನು ಓದ್ಕೊಂಡು ಕೂಲಾಗಿದ್ದಾರಂತೆ. ಫ್ಯಾನ್ಸ್ ಆರಾಮಾಗಿದ್ದರೆ ಅವರು ಆರಾಮವಾಗಿರ್ತಾರೆ ಅಂತೇಳಿ ದರ್ಶನ್ ಭೇಟಿಯಾಗಿರುವ ಬಳಿಕ ಸಾಧು ಕೋಕಿಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಧು ಕೋಕಿಲ ಒಂದು 20 ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಅವ್ರ ಜೊತೆ, ಮತ್ತು ಅನಾಥರ ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಮೊನ್ನೆ ಬಂದಿದ್ರು, ಭೇಟಿಯಾಗೋದಕ್ಕೆ ಆಗಲಿಲ್ಲ. ಇವತ್ತು ಭೇಟಿಯಾಗಿದ್ದಾರೆ. ಸಾಧು ಕೋಕಿಲ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಆಗಿರಲಿಲ್ಲ, ಯಾಕೆಂದರೆ ಎಲ್ಲರೂ ಸುಮಾರು ಒಂದು ನಮ್ಮ ಸ್ನೇಹಿತರು ತುಂಬ ಹತ್ರದವರು ಅವಳ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ಆ ವಿಷಯ ತಿಳ್ಕೊಂಡು ವಾಪಸ್ ಹೊರಟುಬಿಟ್ಟೆ. ಬೇಡ, ಯಾಕೆಂದರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸ್ ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ. ನಮಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನನ್ನ ಜೊತೆಯಲ್ಲಿ ಇರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು,
ತುಂಬಾ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನು ಸೆಂಟ್ರಲ್ ಜೈಲಲ್ಲಿ ಹೇಗಿದ್ದಾರೆ ಕಾಟೇರ? ಪುಸ್ತಕಗಳನ್ನು ಓದ್ಕೊಂಡು ಕೂಲಾಗಿದ್ದಾರಂತೆ. ಫ್ಯಾನ್ಸ್ ಆರಾಮಾಗಿದ್ದರೆ ಅವರು ಆರಾಮವಾಗಿರ್ತಾರೆ ಅಂತೇಳಿ ದರ್ಶನ್ ಭೇಟಿಯಾಗಿರುವ ಬಳಿಕ ಸಾಧು ಕೋಕಿಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಧು ಕೋಕಿಲ ಒಂದು 20 ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಅವ್ರ ಜೊತೆ, ಮತ್ತು ಅನಾಥರ ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಮೊನ್ನೆ ಬಂದಿದ್ರು, ಭೇಟಿಯಾಗೋದಕ್ಕೆ ಆಗಲಿಲ್ಲ, ಇವತ್ತು ಭೇಟಿಯಾಗಿದ್ದಾರೆ. ಸಾಧು ಕೋಕಿಲ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಆಗಿರಲಿಲ್ಲ, ಯಾಕೆಂದರೆ ಎಲ್ಲರೂ ಸುಮಾರು ನಮ್ಮ ಸ್ನೇಹಿತರು ತುಂಬ ಹತ್ರದವರು ಅವ್ರ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ಆ ವಿಷಯ ತಿಳ್ಕೊಂಡು ವಾಪಸ್ ಹೊರಟ್ಬಿಟ್ಟೆ. ಬೇಡ, ಯಾಕೆಂದರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸ್ ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ. ನಮಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನನ್ನ ಜೊತೆಯಲ್ಲಿರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು, ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನು ಸೆಂಟ್ರಲ್ ಜೈಲಲ್ಲಿ ಹೇಗಿದ್ದಾರೆ ಕಾಟೇರ? ಪುಸ್ತಕಗಳನ್ನು ಓದ್ಕೊಂಡು ಕೂಲಾಗಿದ್ದಾರಂತೆ. ಫ್ಯಾನ್ಸ್ ಆರಾಮಾಗಿದ್ದರೆ ಅವರು ಆರಾಮವಾಗಿರ್ತಾರೆ ಅಂತೇಳಿ ದರ್ಶನ್ ಭೇಟಿಯಾಗಿರುವ ಬಳಿಕ ಸಾಧು ಕೋಕಿಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಧು ಕೋಕಿಲ ಒಂದು 20 ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಅವ್ರ ಜೊತೆ, ಮತ್ತು ಅನಾಥರ ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಮೊನ್ನೆ ಬಂದಿದ್ರು, ಭೇಟಿಯಾಗೋದಕ್ಕೆ ಆಗಲಿಲ್ಲ, ಇವತ್ತು ಭೇಟಿಯಾಗಿದ್ದಾರೆ. ಸಾಧು ಕೋಕಿಲ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಆಗಿರಲಿಲ್ಲ, ಯಾಕೆಂದರೆ ಎಲ್ಲರೂ ಸುಮಾರು ನಮ್ಮ ಸ್ನೇಹಿತರು ತುಂಬ ಹತ್ರದವರು ಅವ್ರ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ಆ ವಿಷಯ ತಿಳ್ಕೊಂಡು ವಾಪಸ್ ಹೊರಟ್ಬಿಟ್ಟೆ. ಬೇಡ, ಯಾಕೆಂದರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸ್ ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ. ನಮಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನನ್ನ ಜೊತೆಯಲ್ಲಿರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು, ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನು ಸೆಂಟ್ರಲ್ ಜೈಲಲ್ಲಿ ಹೇಗಿದ್ದಾರೆ ಕಾಟೇರ? ಪುಸ್ತಕಗಳನ್ನು ಓದ್ಕೊಂಡು ಕೂಲಾಗಿದ್ದಾರಂತೆ. ಫ್ಯಾನ್ಸ್ ಆರಾಮಾಗಿದ್ದರೆ ಅವರು ಆರಾಮವಾಗಿರ್ತಾರೆ ಅಂತೇಳಿ ದರ್ಶನ್ ಭೇಟಿಯಾಗಿರುವ ಬಳಿಕ ಸಾಧು ಕೋಕಿಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಧು ಕೋಕಿಲ ಒಂದು 20 ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಅವ್ರ ಜೊತೆ, ಮತ್ತು ಅನಾಥರ ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಮೊನ್ನೆ ಬಂದಿದ್ರು, ಭೇಟಿಯಾಗೋದಕ್ಕೆ ಆಗಲಿಲ್ಲ, ಇವತ್ತು ಭೇಟಿಯಾಗಿದ್ದಾರೆ. ಸಾಧು ಕೋಕಿಲ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಆಗಿರಲಿಲ್ಲ, ಯಾಕೆಂದರೆ ಎಲ್ಲರೂ ಸುಮಾರು ನಮ್ಮ ಸ್ನೇಹಿತರು ತುಂಬ ಹತ್ರದವರು ಅವ್ರ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ಆ ವಿಷಯ ತಿಳ್ಕೊಂಡು ವಾಪಸ್ ಹೊರಟ್ಬಿಟ್ಟೆ. ಬೇಡ, ಯಾಕೆಂದರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸ್ ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ. ನಮಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನನ್ನ ಜೊತೆಯಲ್ಲಿರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು, ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು.